ಇವತ್ತು ಆಸ್ತಿ, ಸಂವಿಧಾನ ಮತ್ತು ಎಜುಕೇಷನ್, ಸಮಾನತೆ, ಅದಕ್ಕೋಸ್ಕರ ಓಡಾಡಿದ್ದು ನೀವೆಲ್ಲ ಖುಷಿ ಪಟ್ಟಿದ್ರೆ ನಮ್ಗೆ ನಿಜವಾಗ್ಲೂ ಸಾರ್ಥಕತೆ ಇದೆ. ಡೈರೆಕ್ಟ್ ಏನು ಹೇಳ್ತಾರೋ ಅದಕ್ಕೆ ಮಾಡಿದ್ದೀವಿ. ಹೌದು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಅದು ನಮ್ಮ ಆಸೆ. ಯಾವಾಗಲೂ ನಂದಾಗಲಿ, ಶೆಟ್ಟರ್ದಾಗಲಿ, ಜಡೇಶ್ದಾಗಲಿ ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಾನೆ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ. ಅದು ನಿರ್ದೇಶಕರ ಬರವಣಿಗೆ, ಅದು ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು, ನನಗಿನ್ನ ಹೆಚ್ಚಾಗಿ. ಮೇಲ್ನೋಟಿಗೆ ಸರ್ ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್, ಜಾತಿ ಮತ್ತೆ ವರ್ಗ ಸಂಘರ್ಷ, ಪ್ರಸಾದಲ್ಲಿ ವಿಷ ಹಾಕೋದಾಗ್ಲಿ, ಅದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿರೋ ಒಂದಷ್ಟು ವಿಷಯಗಳು ಹೇಳಿದ್ರು ಸರ್. ಇವತ್ತಿಗೆ ಈ ಕಥೆ ರಾಜ್ಯನ ಪಾತ್ರ ಆಗಲಿ, ಇಡೀ ನಾಡಾಡ ಭಾಷೆ ಆಗಲಿ ಒಗ್ಗುತ್ತೆ ಇಡೀ ಸಮಾಜಕ್ಕೆ. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂಥ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ, ಮತ್ತೆ ಮಾಡ್ತಾನೆ ಇರ್ತೀವಿ ಕೂಡ, ಅದನ್ನು ಬಿಡೋದಿಲ್ಲ. ಕೆಲವು ಪಾತ್ರ ಆಯ್ಕೆ ವಿಚಾರ ಕನ್ನಡದಲ್ಲಿ ಸ್ವಲ್ಪ ತುಂಬಾ ರೇರು, ಅದ್ರ ನೀವು ಚಪ್ಪಲಿ ಹಾಕ್ಕೊಳ್ಳೋಗಿರ್ಬೋದು ಅಥವಾ ನಿಮ್ಮ ಮನೆಗೆ ನಿಮ್ಮ ಕೆನೆಗೆ ಚಪ್ಪಲಿ ಏಟ್ಕೊಳ್ಳೋದು, ಇಂಥ ಒಂದು ಸಿಚುವೇಶನ್ ದೃಶ್ಯಗಳನ್ನ ಈಗಿನ ಹೀರೋಗಳ ಕನ್ನಡದಲ್ಲಿ ತುಂಬಾ ಕಡಿಮೆ ಕೇಳಿಸುತ್ತೆ. ಆ ಸೀನ್ ಆಗ್ಬೇಕಾದ್ರೆ ಸ್ಪೆಷಲಿ ಆ ಸೀನ್ ಬಗ್ಗೆ ನೀವು ನೋಡಿದ್ರೆ ಆಲ್ರೆಡಿ ಸಿನಿಮಾದಲ್ಲಿ, ಅದು ಆಕ್ಚುಲಿ ಡೈರೆಕ್ಟ್ರು ಅಷ್ಟು ಬೇಡ ಅಂತಿದ್ರು, ಅಷ್ಟು ಬೇಡ ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ಅಷ್ಟು ನೋವು ಅನುಭವಿಸಿದ್ರೆ ಅವನಿಗೊಂದು ಇದು ಬರುತ್ತೆ ಅಂತ. ಅವ್ರು ಪಾತ್ರವಾಗಿ ಯೋಚನೆ ಮಾಡ್ತಿದ್ರು, ಬಿಟ್ರೆ ಅದನ್ನ ಹಾಕಿಸ್ಕೊಂಡ್ರೆ ನಾನ್ ಸಣ್ಣವ್ರು ಹೋಗ್ತೀರ, ನಾನು ಇದಾಗ್ತೀನ, ನನಗೊಂಥರ ನಾಚಿಕೆ, ನಾನು ಕಾಲ್ ಕೊಡ್ಬೇಕು ನನಗೆ ಹೊಡಿಶೆಟ್ರೆ ಅಂತ ಅವರು. ಬಟ್ ಅದು ಅವ್ರು ದೊಡ್ಡತನ. ಸೊ ಹಾಗಾಗಿ ಸಿನಿಮಾ ಆ ಥರ ಕಾಣಿಸ್ತಾರೆ. ಮೇಕಿಂಗ್ ಕೂಡ ಇನ್ನೊಂದು ಹೈಲೈಟ್ ಆಗಿರೋದು, ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಹಾಗೆ ಇರುತ್ತೆ. ಅಂದರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಯಲ್ಲಿ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರು ಅವರೇ ಒಂದು ಹೋರಾಟಗಾರ. ಅಂದರೆ ಅವ್ರದ್ದೊಂದು ನಾನು ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಅವಾಗ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಅಜಯ್ ಮತ್ತೆ ಸಂಜಯ್. ಸೊ ಎಲ್ಲೋ ಒಂದ್ ಕಡೆ ಸಮಾಜ ಅಂತ ಬಂದಾಗ ನೀವು ಎದುರು ಬಂದು ಮಾತಾಡ್ತೀರಾ, ಈ ಸಮಾನತೆ ವಿಚಾರ ಇಬ್ಬರು ಚರ್ಚೆಗಳು ಮಾತಾಡ್ತಾರೆ, ಏನಾದ್ರು ಒಂದಷ್ಟು ಆಗಿದೆ ಸರ್ ಸಿನಿಮಾದಲ್ಲಿ ಯಾವ್ದ್ರದ್ದು ಸಮಾನತೆ ವಿಚಾರ ಆಗಿದೆ ಎಷ್ಟು ಸ್ಕ್ರಿಪ್ಟಲ್ಲ, ಅವರಿಬ್ಬರು ಸೇರಿದಾಗ ಅದೇ ಒಂದು ನಾನು ಶೆಟ್ಟಿ ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾ ಇರೋದು. ಎಲ್ಲೋದ್ರೂ ಸಮಾನತೆ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲಿ ಬಂದರೂ ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದೇ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ. ನಾವು ಇವರು ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಲೈಕ್ ರಾಜ್ಬಿ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಮೂಡ್ ಬರುತ್ತೆ, ನಾವು ಎಲ್ಲರೂ ಅಟ್ಯಾಕ್ ಮಾಡ್ಬೋದು ಅನ್ನೋದು ನಮ್ಮಿಬ್ಬರ ಒಂದು ಏನು ಹೇಳ್ತಾರೆ, ಒಂದು ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇಬ್ಬರು ಕಲಾವಿದರಲ್ಲಿ ಇರುವಂಥ ಸಮಾನತೆ, ಅದು ಯಾವಾಗಲೂ ನೀವು ಮಾಡಿ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಸೊ ಅದೇ ನಾವು ಸ್ಪೆಷಲಿ ವಿಜಯ್ ಸರ್ ಇರ್ಬೋದು, ಜಡೇಶ್ ಸರ್ ಇರ್ಬೋದು, ನಾವೆಲ್ಲ ಮಾತಾಡೋದು ಒಂದೇ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳನ್ನ ಯಾವ ರೀತಿ ಮಾಡೋಣ, ಇನ್ನು ಮುಂದೆ ಕೂಡ ಯಾವ ರೀತಿ ಸಪೋರ್ಟ್ ಮಾಡೋಣ. ಸೊ ನನಗೆ ಖುಷಿಯಾಗಿದೆ ಏನಂದ್ರೆ ಈ ಸಿನಿಮಾದೊಂದು ಭಾಗ ಆಗಿದ್ದರಿಂದ ಈ ಸಿನಿಮಾಗೆ ಏನೋ ವ್ಯಾಲ್ಯೂ ನನಗೆ ಆ್ಯಡ್ ಮಾಡೋಕ್ಕಾಯ್ತು ಅನ್ನೋ ಖುಷಿ ನನಗಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೊ ಜಡೇಶ್ಗೂ, ಪ್ರೊಡ್ಯೂಸರ್ಸ್ಗೂ ಎಲ್ರಿಗೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ನಾನು ಮನುಷ್ಯರು ಕ್ರೂರಿ ಸರ್, ನಾನು ಕೂಡ ಕ್ರೂರಿ, ಅದಕ್ಕೆ ಸಂವಿಧಾನ ಬೇಕು ಅಂತ. ಕಷ್ಟ ಆಗಿಲ್ಲ, ಬಹಳ ಖುಷಿ ಆಯ್ತು. ಸೊ ಮಂಜು ಅಂತ ಒಬ್ಬ ನಮ್ಮ ಹುಡುಗ ಇದ್ದ, ಅವ್ನು ಕಲಿಸ್ದ. ಜೊತೆ ನನಗೆ ಭಾಷೆ ಬಗ್ಗೆ ಬಹಳ ಆಸಕ್ತಿ ಇದೆ. ಅದು ಯಾವ ಭಾಷೆ ಆದ್ರೂ ಕೂಡ ಕಲಿಬೇಕು, ಅದನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾನು ಮಂಗಳೂರು ಇರ್ಬೇಕಾದ್ರೆ, ನಾನು ಚಿಕ್ಕವನಿರ್ಬೇಕಾದ್ರೆ ಯಾರೋ ಒಬ್ರು ಅದನ್ನ ಲೇವಡಿ ಮಾಡಿದಾಗ ನನಗೆ ಎಷ್ಟು ನೋವಾಗ್ತಿತ್ತು ಅಂತ ನನಗೆ ಗೊತ್ತು. ಸೊ ನಾನು ಯಾವುದೇ ಭಾಷೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಆ ಭಾಷಿಗನಿಗೆ ಅದು ಅನಿಸ್ಬಾರ್ದು, ನೋವಾಗಬಾರ್ದು. ಸೊ ಅದು ಒಂದು ಕರ್ತವ್ಯ ನಮಗಿರುತ್ತೆ. ಸೊ
ಬಟ್ ಆರ್ಟಿಸ್ಟ್ಗಳು ಇದ್ರು ಎಲ್ಲರೂ ಸಪೋರ್ಟ್ ಮಾಡಿದ್ರು, ಹಾಗಾಗಿ ಮಾಡೋಕ್ಕಾಯ್ತು ಈಸಿ ಆಗಿ. ಸರ್, ನಿಮ್ಮ ರಾ ಆಕ್ಟಿಂಗ್ ಅನ್ನ ಹೌದು. ಈ ತರದಲ್ಲಿ ಒಂದು ಇದು ಹೇಗೆ ಪ್ಲಾನ್ ಮಾಡ್ಕೊಂಡಿದೆ ಸರ್? ವೈಸಲ್ಲಿ ಚೇಂಜ್ ಮಾಡಿದ್ರು ಹೌದೌದೌದು, ಲುಕ್ ವೈಸ್ ಎಲ್ಲ ಅವ್ರು ಪ್ಲಾನ್ ಮಾಡಿದ್ರು. ಆಮೇಲೆ ಈ ಎಲಡಿಕೆ ಸಿಗರೇಟು ಅದೆಲ್ಲ ನಾನು ಸ್ವಲ್ಪ ಆಡ್ ಮಾಡ್ಕೊಂಡು ಹೋದೆ. ಸೊ ಆಮೇಲೆ ಅವ್ರ ಹತ್ರ ಕೇಳ್ತಾ ಇದ್ದೆ, ನಾನು ಈ ತರ ಮಾಡ್ತೀನಿ, ಮ್ಯಾನರಿಸಮ್ ಈ ತರ ಮಾಡ್ತೀನಿ. ಅವ್ರು ಕೆಲವು ಸಲ ಏನಾದ್ರು ಸೀನ್ ಇಂಟೆನ್ಷನ್ ಹೇಳ್ತಾ ಇದ್ರು. ಒಂದು ಮಿರರ್ ಮುಂದೆ ಒಂದು ಸೀನ್ ಇದೆ, ಆ ಸೀನ್ ಅವರು ತುಂಬಾ ಆಕ್ವರ್ಡ್ ಆಗಿ ಹೇಳಿದ್ರು, ಅದು ಮಾಡ್ಬೋದಾ ಸರ್, ಅದು ಸ್ವಲ್ಪ ಹಂಗೆ ಸರ್, ಅದು ಹಿಂಗೆ ಮಾಡ್ಬೋದು ಅಂತ ಮಾಡಿದೆ. ಏನೋ ಆಕ್ವರ್ಡ್ ಆಯ್ತಾ? ಓಕೆ. ನೀವೆಲ್ಲ ಪರ್ಸನಲ್ ಆಗಿ ಹೆಂಗೆ ಎಂಜಾಯ್ ಮಾಡಿದ್ರಿ ಸಿನಿಮಾ? ಯಾಕೆಂದರೆ ನೀವೆಲ್ಲ ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ. ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು. ನಿಮ್ಗೇನು ಅನಿಸುತ್ತೆ ಸಮಾನತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಬೇಕಿತ್ತು ಸರ್ ಈ ಸಿನಿಮಾ. ಥ್ಯಾಂಕ್ ಯು. ಈ ಮೂಮೆಂಟಲ್ಲಿ ಬೇಕಿತ್ತು. ಥ್ಯಾಂಕ್ ಯು. ಸರ್, ಇನ್ನೊಂದಿದ್ರೆ ಆ ಕಡೆ ಕಥೆಯ ವಿಚಾರದಲ್ಲಿ ವಿಜಯ್ ಸರ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ. ಈ ಕಡೆ ನೀವು ರಾಜೀವ್ ಶೆಟ್ಟಿ ಕೂಡ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ಕೊಂಡು ಮಾತ್ರ ಸಿನಿಮಾಗಳ ಕಥೆ ವಿಚಾರ ಮಾಡ್ತಾರೆ. ಅದ್ರ ಜೊತೆಗೆ ಈ ಜಡೇಶ್ ಸೇರ್ಕೊಂಡಿರೋ ಸರ್ ನಿಮ್ಗಿಬ್ಬರ ಜೊತೆಗೆ ಅವ್ರ ಕತೆ ಹೇಳುವಂತ ಸ್ವಲ್ಪ ಕಥೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಿಮ್ಗೆ ಹೇಗೆ ಚೆನ್ನಾಗಿದೆ ಸರ್, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದಾಗೆ ಮಾಡಿದ್ದು ಸರ್. ಪ್ರತಿ ಸಿನಿಮಾ ಕೂಡ ಕನ್ನಡದಲ್ಲಿ ಒಂದು ಅವಕಾಶ ಸರ್ ನಮಗೆ. ಅಂದ್ರೆ ಎಲ್ಲಾ ಸಿನಿಮಾಗಳು ಒಂದು ಸಿನಿಮಾಗಳಲ್ಲ, ಒಂದು ಅವಕಾಶ ಏನೋ ಒಂದು ಸಾಧಿಸೋದಕ್ಕೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಆ ಪರಿಸ್ಥಿತಿಲಿ ಇದೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ನಮ್ಮ ಬೆಸ್ಟ್ ಕೊಟ್ಟರೆ ಒಂದು ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡವೆ. ಸೊ ನಾವೆಲ್ಲರೂ ಕೂಡ ಅದನ್ನು ಪ್ರಯತ್ನ ಪಡ್ತೀವಿ ಅಂತ ನಾನು ಈ ಸಿನಿಮಾದ ರಾಜೀವ್ ಶೆಟ್ಟಿಗೆ ರೋಲ್ಗಳು ಮಾಡವ ನಾವಿಲ್ಲ ಹಾಗಂತ ಹೀರೋನು ಅಲ್ಲ, ಪಾತ್ರಗಳನ್ನು ಮಾಡ್ತೀವಿ. ಇದ್ರ ಪಾತ್ರ ಅದು ಟೈಪ್ ಕಾಸ್ಟ್ ಮಾಡೋದು ಅದೇ ಆಕ್ಚುಲಿ ನಮ್ಮ ಇಂಡಸ್ಟ್ರಿ ನನಗೆ ಅದೇ ಬೇಜಾರಾಗುತ್ತೆ. ಯಾರೋ ಒಬ್ರು ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ ಒಬ್ಬ ಬಹಳ ದೊಡ್ಡ ನಟ, ಅವರು ಗರುಡಗಮನ ಮಾಡಿದ್ಮೇಲೆ ಅವ್ರ ತಂದೆ ಪಾತ್ರ ತಪ್ಪಿ ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ. ಅದು ಗ್ರೇಟ್ ಆರ್ಟಿಸ್ಟ್ಗಳು ನಾವು ಟೈಪ್ ಕಾಸ್ಟ್ ಮಾಡಬಾರ್ದು, ಮಾಡಿದ್ರು ನಾನು ಮಾಡಿಸ್ಕೊಡಲ್ಲ. ನೆಕ್ಸ್ಟ್ ಬರ್ತಾ ಇದೆಯಲ್ಲ 6ನೇ ತಾರೀಕು ರಕ್ಕಸ ಅದ್ ಬಿಟ್ಟು ಆಮೇಲೆ ಹೇಳ್ತೀವಿ. ಬನ್ನಿ ಸರ್, ಬನ್ನಿ ಸರ್. ಅಂದೇನಿಲ್ಲ, ಎಲ್ಲ ನಮ್ಮ ನಟರದ್ದು. ನಿರ್ಮಾಪಕರು ಕೇಳಿದ್ದು ಕೊಟ್ಟರು, ಆರ್ಟಿಸ್ಟ್ಗಳು ನಾನು ಹೇಳಿದ್ದು ಅವ್ರು ಮಾಡಿದ್ರು, ನಾನು ಏನು ಮ್ಯಾನೇಜ್ ಮಾಡಿದೆ ಎಲ್ಲ. ಅನ್ಕೊಂಡೆ ಅವರು ನಾನೇನೋ ಮಾಡಿಲ್ಲ ಇಲ್ಲ ನನಗೆ ಎಲ್ಲರೂ ಸಪೋರ್ಟ್. ಅಂದರೆ ಸ್ಟ್ರೆಂತ್ ಕ್ಯಾಮ್ರಾಮನ್ ಸಿಕ್ಕರು, ಆಮೇಲೆ ಟೈಲರ್ ರೈಟರ್ ಮಾಸ್ತಿ ಶ್ರೀಕಾಂತ್ ಸಿಕ್ಕರು, ಅದ್ಭುತವಾದ ನಟರು ಸಿಕ್ಕರು ಎಲ್ಲರೂ. ಸಣ್ಣ ಸಣ್ಣ ಪಾತ್ರ ಕೂಡ ಅದು ನನ್ನ ಲೆಕ್ಕ ಅಂತ ಭಾವಿಸ್ತೀನಿ. ಮತ್ತು ಏನು ಕೇಳಿದ್ರು ಯಾಕೆ ಅನ್ನೋ ಕೇಳಲಾರ್ದು ಒಂದು ಪ್ರೊಡ್ಯೂಸರ್ ಸಿಕ್ಕರು. ಸೊ ನಮಗೆ ಯಾವಾಗಲೂ ಡಿಸಿಷನ್ ತೊಗೊಳಕ್ಕೆ ನಮ್ಮ ಕ್ರಿಯೇಟಿವ್ ಎಡಿಟರ್ ಸುಧಾಕರ್ ಅಂತ ಅವ್ರು ನಮ್ಮ ಫ್ರೆಂಡ್, ಅವ್ರ ಜೊತೆಗಿದ್ರು. ಈ ಟೀಮ್ ಇದ್ದರೆ ಏನಾದರೂ ಮಾಡ್ಬೋದು. ಸೊ ನಮಗೆ ಎಲ್ಲ ಅವ್ರಿಗೆ ಕೊಡ್ತೀನಿ. ಅವ್ರದ್ದು ಒಂದು ಪಂಚೆ ಅಂದರೆ ಪಂಚೆ. ಅದು ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟ್ರಿಗೆ ಸೇರ್ಬೇಕು ಸರ್. ನಾವಿಬ್ರು ಕಲಾವಿದರು ಇಲ್ಲಿ, ಇವರೆಲ್ಲ ಸೇರಿ ನನಗೊಂದು ಗೆಲುವು ಕೊಡಿಸಿದ್ದಾರೆ ಅಂತ ಹೇಳ್ಬೇಕು. ಜಡೆ ಸರ್, ನೀವು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಸಮಾಜ ಕಾಟಿನ ಕತೆ ಬರೆದಿರೋದು ಇದಾಗಿರ್ಬೇಕು, ಈಗಿನ ಸಿನಿಮಾ ಆಗಿದೆ. ಸಮಾಜದಲ್ಲಿ ನಡೀತಿರುವಂಥ ಕೆಲವು ಸಮಸ್ಯೆಗಳನ್ನ ಈಗಿರುವ ಜೀವನದಲ್ಲಿ ಶಿವತಾ ಹೋಗ್ತಾ ಇರ್ತೀನಿ. ಅದಕ್ಕೆ ಜಡೇಶ್ ಅವರು ಯಾಕೆ ಇಂಥದ್ದೇ ಕಥೆಗಳ ಮೇಲೆ ವರ್ಕ್ ಮಾಡ್ತಾ ಹೋಗ್ತಾರೆ ಸರ್? ನನಗೆ ಸಿನಿಮಾ ಅಂದರೆ ಮನೋರಂಜನೆ ಜೊತೆ ಸ್ವಲ್ಪ ವಿಷಯಗಳನ್ನ ತಗೊಂಡೋಗ್ಬೇಕು, ವಿಚಾರಗಳನ್ನ ತಗೊಂಡೋಗ್ಬೇಕು ಅನ್ನೋದು ನನ್ನ ಪ್ರಕಾರ. ಸೊ ನಾನು ಆ ನಿಟ್ಟಿನಲ್ಲೇ ವರ್ಕ್ ಮಾಡ್ತೀನಿ. ಬರೀ ಮನೋರಂಜನೆ ಅಲ್ಲ, ಅದ್ರ ಜೊತೆಗೆ ಕೆಲವು ವಿಚಾರಗಳು, ಅದರಿಂದ ಸ್ವಲ್ಪ ಹೊತ್ಕೊಂಡು ಹೋಗಿ ಸ್ವಲ್ಪ ಯೋಚನೆ ಮಾಡಬೇಕು. ಮನೋರಂಜನೆ ಇವಾಗ ಅಂದರೆ ಕಾಸ್ ತುಂಬ ಆಲೋಚನೆ ಮಾಡ್ತೀನಿ. ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಫೈಟ್ ಮಾಡೋದು ಹೀರೋ ನಮಗೇನು ಅಷ್ಟು ಅನ್ಸಲ್ಲ. ಒಂದು ಕಾಸ್ ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಭಾಳ ಇಷ್ಟ. ಸೊ